ಎಲ್ಲರಿಗೂ ಶುಭ ದಿನ. ನಾನು ನಿಮ್ಮ ಮೆಚ್ಚಿನ ಇತಿಹಾಸ ಶಾಲೆಯ ವಿದ್ಯಾರ್ಥಿನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡಿಗರಾದ ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ತುಂಬಾ ಅದ್ದೂರಿಯಾಗಿ ಆಚರಿಸುತ್ತೇವೆ. ಅದೇ ರೀತಿ ಈ ಕನ್ನಡ ರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಮತ್ತು ನಮ್ಮ ಹೆಮ್ಮೆಯ ಕನ್ನಡ ನಾಡು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಎನ್ನುವುದನ್ನು ನನ್ನ ಸ್ನೇಹಿತರು ತುಂಬಾ ಅರ್ಥಬದ್ಧವಾಗಿ ತಿಳಿಸುತ್ತಾರೆ. ಕನ್ನಡ ರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ಮೊದಲು ತಿಳಿಯೋಣ. ಕರ್ನಾಟಕವು 1950ರಲ್ಲಿ ಭಾರತ ಗಣರಾಜ್ಯವಾದ ಮೇಲೆ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ಹೀಗೆ ದಕ್ಷಿಣ ಭಾರತದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯವಾಗಿ ರೂಪುಗೊಂಡಿತು. ಹೀಗೆ ನಾವು ಇದರ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ. ಕನ್ನಡ ಭಾಷೆ 38 ದಶಲಕ್ಷಕ್ಕೂ ಹೆಚ್ಚು ಕನ್ನಡಿಗರನ್ನು ಹೊಂದಿದ ಭವ್ಯ ನಾಡು ನಮ್ಮದಾಗಿದೆ. ನಮ್ಮ ಕನ್ನಡ ನಾಡಿನ ಭಾಷೆ ಅಭಿಜಾತ ಭಾಷೆ ಎಂಬ ಮನ್ನಣೆಯನ್ನು ಪಡೆದಿದೆ. ಐತಿಹಾಸಿಕವಾಗಿ ಹಂಪೆ, ಬೇಲೂರು, ಹಳೆಬೀಡು, ಮೈಸೂರು ಅರಮನೆ ಹೀಗೆ ಹಲವು ಅದ್ಭುತ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರುವ ಪುಣ್ಯಭೂಮಿ ನಮ್ಮ ಕನ್ನಡ ನಾಡಾಗಿದೆ. ಕರ್ನಾಟಕವು ವಿಶೇಷವಾಗಿ ಸಂಸ್ಕೃತಿಯಲ್ಲಿ ಜಾನಪದ ಸಂಗೀತ ಹೀಗೆ 10 ಹಲವು ಸಂಸ್ಕೃತಿಯ ಬೀಡಾಗಿದೆ. ಅಷ್ಟೇ ಅಲ್ಲದೆ ಪಂಪ, ರನ್ನ, ಪೊನ್ನ, ಬಸವಣ್ಣ, ಅಲ್ಲಮ ಪ್ರಭು, ಕುವೆಂಪು, ಶಿವರಾಮ ಕಾರಂತ ಹೀಗೆ ಅದ್ಭುತ ಸಾಹಿತ್ಯಗಳನ್ನು ಹೊಂದಿದ್ದ ಪುಣ್ಯಭೂಮಿ ನಮ್ಮದಾಗಿದೆ. ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ, ಒಣಕೆ ಓಬವ್ವ ಹೀಗೆ ವೀರ ಮಹಿಳೆಯರು ಜನಿಸಿ ಪ್ರಾಣವನ್ನೇ ಲೆಕ್ಕಿಸದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ವೀರ ಮಹಿಳೆಯರ ಭೂಮಿ ನಮ್ಮ ಹೆಮ್ಮೆಯ ಕನ್ನಡ ನಾಡಾಗಿದೆ. ಒಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಸರ್ವಶ್ರೇಷ್ಠತೆಯನ್ನು ಹೊಂದಿದ ಪುಣ್ಯಭೂಮಿ ನಮ್ಮ ಕನ್ನಡ ನಾಡಿಗಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ.